ಕುಣಿಸ್ತಾ ಇದ್ದಾಳೆ. ನಾವಿವತ್ತು ಮನೆಯಲ್ಲಿ ಇದೆ ಫಸ್ಟ್ ಇಯರ್ ನಾವು ಲಕ್ಷ್ಮಿ ಕುಣಿಸಿರೋದು. ನಮ್ಮ ಅಕ್ಕ ಇವಾಗ ಬಂದು 1 hour ಆಯ್ತಲ್ವಾ, 1 hour ಆಯ್ತು ಇವಾಗ ಬಂದು. ಬೆಳಗ್ಗೆ ಎಲ್ಲ ಹೆಂಗೆ ಪ್ರಿಪ್ರೇಷನ್ ಮಾಡಿದ್ದೆ ಅಂತ ಇದು ಮುಂದೆ ಆಗ್ತಾಳೆ. ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನಾನು. ಸೊ ನಾನು ಈ ವ್ಲಾಗಲ್ಲಿ ಇರಲಿಲ್ಲ, ಯಾಕಂದರೆ ನನಗೂ ನನ್ನ ಪಾಪು ಇರೋದ್ರಿಂದ ಮನೇಲಿ ಕೆಲಸ ಮಾಡೋದೇ ಆಗೋಯ್ತು. ಇವಾಗ ರೆಡಿ ಆಗಿಬಿಟ್ಟು ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ ಅರ್ಶಿನ ಕುಂಕುಮಕ್ಕೆ. ಫೋನ್ ಮಾಡಿದರು. ನಾವಿಬ್ಬರಲ್ಲಿ ಯಾರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಕಮೆಂಟ್ ಮಾಡಿ. ಸೊ ತೇಜುನೇ ಸ್ಯಾರಿ ಡ್ರಾಪ್ ಎಲ್ಲ ಕಲ್ತ್ಕೊಂಡು ಅವಳೇ ಮಾಡ್ತಿದ್ದಾಳೆ. ನಾನಂತೂ ಒಂಚೂರು ಹೆಲ್ಪ್ ಮಾಡಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನನಗೂ ನನ್ನ ಮಗಳು ಇರೋದ್ರಿಂದ ನಮ್ಮ ಮನೇಲೆಲ್ಲ ಪೂಜೆ ಮಾಡಿ ಬರೋಷ್ಟಿಗೆ ಲೇಟ್ ಆಯಿತು. ನನ್ನ ಮಗಳು ಅಂತೂ ಅಳ್ತಾನೆ ಇರ್ತಾಳೆ. ಸೀರೆ ಡ್ರಾಪಿಂಗ್ ಮಾಡ್ತಾನೆ ಇದ್ಲು. ಎಷ್ಟೊತ್ತಿಗೆ ಎದ್ಲು, 5 ಗಂಟೆಗೆ ಎದ್ಲು ಅಂತ ಹೇಳಿದ್ಲು. ನನಗಂತೂ ಫೋನ್ ಮಾಡಿದ್ಲು 8 ಗಂಟೆಗೆ ಬಾ ಅಂತ. ನಾನಂತೂ ಬರಲಿಲ್ಲ, ನಾನು ಬರೋದೇ ಲೇಟ್ ಆಯಿತು. ನನ್ನ ಮನೇಲಿ ಪೂಜೆ ಮಾಡಿ ನನ್ನ ಮಗಳನ್ನ ರೆಡಿ ಮಾಡೋಷ್ಟಿಗೆ ಟೈಮ್ ಆಗಿಬಿಡುತ್ತೆ. ಹಾಗೆ ಅವಳನ್ನ ನೋಡ್ಕೊಳ್ಳೋದು ನನಗೆ ತುಂಬಾ ಕಷ್ಟ. ಒಬ್ಬಳೇ ನೋಡ್ಕೋಬೇಕಲ್ವ, ಅದಕ್ಕೋಸ್ಕರ. ಸೊ ಇವಾಗ ನೋಡ್ಕೊಳ್ಳಿ, ಫುಲ್ಲು ಸೀರೆ ಡ್ರಾಪಿಂಗ್ ಎಲ್ಲ ಹೇಗೆ ಮಾಡ್ತಾಳೆ, ಹೇಗೆ ಕುಣಿಸ್ತಾಳೆ ಎಲ್ಲ ಅವಳೇ ಪ್ರಿಪೇರ್ ಮಾಡಿರೋದು. ಅವಳು ನಮ್ಮಮ್ಮ ಪಾಪ ನೈಟ್ ಕೆಲ್ಸಕ್ಕೆ ಹೋಗ್ತಾರೆ. ಅದಾದಮೇಲೆ ಸ್ವಲ್ಪ ಇದೇ ಥರ ಇಲ್ಲಂತೂ ಮಕ್ಳುಗಳು ಕಿರ್ಚಾಡ್ತಿದ್ರು ನೋಡ್ರಿ. ಒಂದೊಂದು ಇದೇ ಫಸ್ಟ್ ಟೈಮ್ ಯಾವ ದೇವರು ಅವಳಿಗೆ ಒಳ್ಳೇದು ಮಾಡೈತೆ ಏನೋ. ಒಂದು ಕೆಲಸ ಮಾಡಲ್ಲ ಮನೇಲಿ, ಬೈತಾ ಇರ್ತಾಳೆ. ಇವಾಗ ವಿಡಿಯೋ ಮಾಡ್ಕೊಂಡು ಅದು ಹೆಂಗೆ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಹಾಗೆ ಸ್ಟ್ರೈಟ್ನಿಂಗ್ ತೊಗೊಬಾ ಅಂತ ಹೇಳಿದ್ಲು. ಆದರೂ ನಾಳೆಗೇ ಸ್ಟ್ರೈಟ್ನಿಂಗ್ ತೊಗೊಬಂದಿದೆ. ಏನೋ ಸ್ಟ್ರೈಟ್ನರ್ ಎಲ್ಲ ಮಾಡ್ತಾ ಇದ್ದಾಳೆ. ಸೊ ಸೀರೆ ಡ್ರಪ್ಪಿಂಗ್ ಎಲ್ಲ ಮಾಡಿ ನಮ್ಮನೆ ಹತ್ರ ಇರೋ ಐಕ್ಳು ಅಂತೂ ಕಿತ್ತಾಡ್ತಾನೆ ಇರ್ತಾರೆ. ಅಪ್ಪ ತಲೆ ನೋವು ಬಂದ್ಬಿಡುತ್ತೆ. ಅಣ್ಣ ತಮ್ಮದಿರಿಬ್ರು ಅವರೇ. ಸೊ ಇವಾಗ ಸೀರೆ ಡ್ರಪ್ಪಿಂಗ್ ಎಲ್ಲ ಮಾಡ್ಕೋತಾ ಇದ್ದಾಳೆ. ಇವಾಗ ಫುಲ್ಲು ರೆಡಿ ಮಾಡ್ಕೋತಾ ಇದ್ದಾಳೆ. ಕಲಸ ಎಲ್ಲ ಇಟ್ಟು ನೋಡಿ. ನಮ್ಮ ತಂಗಿ ಪಾಪ ಅನಿಸ್ತು ನನಗೆ. ಫಸ್ಟ್ ವರ್ಷ ಮಾಡ್ತಿದ್ದಾರೆ. ಲಕ್ಷ್ಮಿ ಏನೋ ಹೊಲ್ದಿರಬೇಕು, ಅದಕ್ಕೇನೆ ಇವಳು ಈ ವರ್ಷನೇ ಒಂದು ಕೆಲಸ ಮಾಡ್ತಿರೋದು. ಒಂದು ಕೆಲಸ ಮಾಡಲ್ಲ, ಒಂದು ತಿಂಡಿ ಮಾಡಲ್ಲ, ಏನೂ ಮಾಡಲ್ಲ. ಅಷ್ಟು ಹಿಂಸೆ ಕೊಡ್ತಿದ್ಲು. ಒಂದು ಕೆಲಸ ಮಾಡ್ತಿದ್ಲು ಅಕ್ಕ, ಅವಳು ಒಂದು ಕೆಲಸನೂ ಮಾಡ್ತಾ ಇರಲಿಲ್ಲ. ಸೊ ನಮ್ಮಮ್ಮನೂ ಹಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು. ಇವಳು ಸ್ಟಾರ್ಟಪ್ ಮಾಡ್ತಿದ್ದಾಳೆ. ಫಸ್ಟ್ ವರ್ಷ ಯಾವುದ್ರಲ್ಲಿ ನೋಡಿದ್ಲು, ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಿದ್ಲು ಅನ್ಕೋತೀನಿ. ನಾನು ಮಾಡಿಲ್ಲ, ಮತ್ತೆ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ. ಸೀರೆ ಹೊಡ್ಸೋದು ಅಷ್ಟೇ ಮಾಡಿದ್ದೀನಿ. ಆಮೇಲೆ ಇನ್ನೇನೇನೆಲ್ಲ ನೋಡಿದೆ ಹೇಳು. ಅಷ್ಟೇ ನೋಡಿದ್ದು ಸೀರೆ ಉಡ್ಸೋದು ಹೇಗೆ ಅಂತ. ಅದಾದ್ಮೇಲೆ ನನಗೆಲ್ಲ ಗೊತ್ತಿತ್ತು. ನಮ್ಮಮ್ಮ ಮಾಮೂಲಿ ಕಲಸ ಇಟ್ಬಿಟ್ಟು ಪೂಜೆ ಮಾಡ್ತೀರಲ್ಲ, ಹಂಗೆ ನಾನು ದೇವ್ರಿಗೆ ಸೀರೆ ಉಡಿಸ್ಬಿಟ್ಟು ಇದು ಮಾಡ್ತೀನಿ. ಸೊ ಕಲಸೆಲ್ಲ ಇಟ್ಟು ಪೂಜೆ ಮಾಡಿ ನಾನು ಫೈನಲ್ ಆಗಿ ನಮ್ಮನೆ ವರಮಹಾಲಕ್ಷ್ಮಿನ ಹೇಗೆ ಕುಣಿಸಿದ್ದೀವಿ ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ತುಂಬಾ ಖುಷಿ ಆಯಿತು ಈ ವರ್ಷ ಕೂಡಿಸಿದ್ದು. ಎಲ್ಲರೂ ಬಂದಿದ್ರು. ನಾವು ಕೂಡ ಒಂದು ಸ್ವಲ್ಪ ಹೊತ್ತು ರೆಡಿ ಆಗಿಬಿಟ್ಟು ಬೇಗನೆ ಆಮೇಲೆ ನಮ್ಮ ಅಕ್ಕ ಮನೆಗೆ ಹೋಗ್ತೀವಿ. ಆ ಲಾಗನು ಇದರಲ್ಲೇ ನಾನು ಹಾಕಿರ್ತೀನಿ. ಎಲ್ಲೆಲ್ಲ ಇವತ್ತು ಅರ್ಶಿನ ಕುಂಕುಮಕ್ಕೆ ಹೋಗ್ತೀವಿ ಏನು ನನ್ನ ಈ ಲಾಗಲ್ಲಿ ನೋಡ್ಬೋದು. ಪಾಪ ನಮ್ಮಮ್ಮ ಕೆಲಸದಿಂದ ಬಂದು ಇಷ್ಟೊಂದು ಕೆಲಸ ಮಾಡ್ತಾಯಿದ್ರು. ತುಂಬ ಕೆಲಸನೇ ಹಿಡ್ದೋಗುತ್ತೆ. ನಮ್ಮಮ್ಮಂಗೆ ಒಂದು ಹೆಲ್ಪು ಮಾಡ್ತಿರ್ಲಿಲ್ಲ. ಈ ವರ್ಷನೇ ಅವಳು ಹೆಲ್ಪ್ ಮಾಡ್ತಿರೋದು ಅಂತಲೇ ಹೇಳ್ಬೋದು. ಹಾಗೆ ಅವಳು ತುಂಬ ಸೋಂಬೇರಿ ನಮ್ಮ ಮನೇಲಿ ಅಂತ ಹೇಳ್ಬೋದು. ನಮ್ಮಮ್ಮಂಗೆ ಬೈತಾರೆ. ಕೆಲಸ ಮಾಡ್ತಾ ಇರೋದು, ಮದುವೆಗೆ ಮುಂಚೆ ಒಂದು ಕೆಲಸ ಮಾಡ್ತಾ ಇರಲಿಲ್ಲ. ಆಮೇಲೆ ಏನು ಮಾಡ್ತಿದ್ದೆ ನಾನು ಕೆಲಸ ಮಾಡಿದೆ ಇಲ್ಲ. ಹೇಳು. ವರಮಹಾಲಕ್ಷ್ಮಿನ ಕೂಡಿಸ್ತವಳೆ ನೋಡಿ. ಕೂಡಿಸಿ ಕೆಲಸ ಮಾಡೋದನ್ನ ಹೇಗೆ ಮಾಡ್ತಿದ್ದಾಳೆ, ಹೇಗಿತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಅಂತ ಕಮೆಂಟಲ್ಲಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಯಿತು. ಅದೇನು ಕಷ್ಟ ಆಗಲಿಲ್ಲ ಸೀರೆ ಉಡ್ಸೋದೇನು. ಅದೆಲ್ಲ ಮೊದಲೇ ನೋಡ್ಕೊಂಡಿದ್ವಲ್ಲ, ಮೊದಲೆಲ್ಲ ಸ್ಟ್ಯಾಂಡ್ ಎಲ್ಲ ತಂದಿದ್ದು, ಅದಕ್ಕೆ ಈಸಿ ಆಯಿತು. ಚೆನ್ನಾಗಿ ಬಂತು. ಆದರೂ ಕೊನೆಗೂ ಎಲ್ಲರೂ ಚೆನ್ನಾಗಿದೆ ಅಂದರು. ನನಗೂ ಖುಷಿ ಆಯಿತು. ನಮ್ಮಮ್ಮ ಫಸ್ಟ್ ಎಲ್ಲ ಸುಮ್ಮನೆ ಕಳಸ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ರು. ಈ ವರ್ಷವೇ ಈ ಥರ ಮುಖವಾಡ ಎಲ್ಲ ಇಟ್ಟು ರೆಡಿ ಮಾಡ್ತಿರೋದು. ಫಸ್ಟ್ ಎಲ್ಲ ನಾವು ಸಿಂಪಲ್ಲಾಗಿ ಕಳಸ ಇಟ್ಟು ಗಣೇಶ ಈ ವರ್ಷ ಎಂತ ಕುಣಿಸಿದ್ದು ಅಂದರೆ ನಮ್ಮ ಮನೆಗೆ ಪುಟ್ಟಲಕ್ಷ್ಮಿ ಬಂದಲ್ಲ, ಅದಕ್ಕೆ ನಾವು ರಿಯಲ್ ಲಕ್ಷ್ಮಿನ ಕುಣಿಸ್ತೀವಿ. ಅವಳು ಬಂದಿದೆ. ನಮ್ಮ ಲೈಫೆಲ್ಲ ಚೇಂಜ್ ಆಯಿತು. ಅವಳೊಂಥರ ಅದೃಷ್ಟ ಲಕ್ಷ್ಮಿ ಅಂತಲೇ ಹೇಳ್ಬೋದು. ಹಾಗೆ ಅವಳಿಗೂ ಸ್ವಲ್ಪ ರೆಡಿ ಮಾಡೋದಕ್ಕೆ ಲೇಟ್ ಆಯಿತು. ತುಂಬಾ ಅಳ್ತಾಯಿದ್ಲು, ದೃಷ್ಟಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಅವಳಿಗೂ ಜಾಸ್ತಿ ರೆಡಿ ಮಾಡಿರಲಿಲ್ಲ. ನಮ್ಮ ತಂಗಿ ನೋಡಿ ಎಷ್ಟು ನೀಟಾಗಿ ಅಲಂಕಾರ ಮಾಡ್ತಿದ್ದಾಳೆ. ನನಗೂ ತುಂಬಾ ಇಷ್ಟ ಆಯಿತು. ಅವಳು ಇಷ್ಟೆಲ್ಲ ಮಾಡಿದ್ದಾಳೆ ಅಂತ ನಂಬಕ್ಕೆ ಆಗ್ತಿಲ್ಲ. ಸೂರ್ಯನೂ ಅದೇ ಶಾಕಲ್ಲಿ ಹೇಳ್ತಾಯಿದ್ದ, ಏನೇ ಈ ವರ್ಷ ಎಲ್ಲ ಮಾಡಿಬಿಟ್ಟಿದ್ದಾಳೆ ಹಂಗೆ ಹಿಂಗೆ ಅಂತ. ನೀವೇ ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಿಮ್ಮ ಸಪೋರ್ಟಿಂದ ಇನ್ನೂ
ತುಂಬಾ ಬೆಳಿಬೇಕು ಅಂತ ತುಂಬ ಇಷ್ಟಪಡ್ತೀನಿ. ನಮ್ಮಮ್ಮ ಅಂತೂ ಅರ್ಜೆಂಟಲ್ಲಿ ಏನೇನೋ ಒಂದೊಂದು ಮಾಡ್ತಾ ಇದ್ದಾರೆ. ನಮ್ಮಮ್ಮ ಅವಾಗ ಬಂದಿದ್ರು, ನಾನೆಲ್ಲ ರೆಡಿ ಮಾಡಿದ್ದೆ. ನಮ್ಮಮ್ಮ ಸೀರೆ ಉಡ್ಸೋಕ್ಕೆ ಹೆಲ್ಪ್ ಮಾಡಿದ್ರು, ಅದೇ ಇಟ್ಕೊಂಡ್ರು, ಇನ್ನೆಲ್ಲ ನಾನೇ ಮಾಡಿದೆ. ಸೊ ಫೈನಲ್ ಆಗಿ ಸೀರೆನೆಲ್ಲ ಉಡ್ಸಿ ರೆಡಿ ಮಾಡ್ತಾ ಇದ್ದಾರೆ. ಫೈನಲ್ ಟಚ್ ಇದು ಅಂತಲೇ ಹೇಳ್ಬೋದು. ನೀಟಾಗಿ ಎಲ್ಲನೂ ಸೀರೆ ಡ್ರಾಪಿಂಗ್ ಎಲ್ಲ ಆಯಿತು, ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿದ್ಲು. ಸೊ ನೆಕ್ಸ್ಟು ಹೇಗೆ ಬಂತು, ಪೂಜೆ ಹೇಗಿರುತ್ತೆ ಅಂತ ನೀವೇ ಈ ವ್ಲಾಗಲ್ಲಿ ನೋಡ್ಬೋದು. ಹಾಗೆ ಅವಳು ಹಿಂದೆ ಕಡ್ಡಿ ಇಡ್ತಿದ್ದಾಳೆ, ಅದು ಇಡಬಾರ್ದು ಅಂತ. ಆಮೇಲೆ ಲಾಸ್ಟಲ್ಲಿ ಅವಳು ತೆಗೆದುಬಿಟ್ಲು, ಅದು ಇಡೋಂಗಿಲ್ಲ ಅಂತ. ನೋಡಿ ಫೈನಲ್ ಆಗಿ ಅವಳು ಪೂಜೆ ಮಾಡಿದ್ಲು. ತುಂಬಾ ಚೆನ್ನಾಗೇ ಕುಂತಿತ್ತು, ತುಂಬ ನಗ್ತಾ ಇತ್ತು ಅಂತಲೇ ಹೇಳ್ಬೋದು. ಇಷ್ಟ ಆಯಿತು. ಕೈ ಕಾಲ ಈ ಸರಿ ಮಾಡಲಿಲ್ಲ, ಸಿಂಪಲಾಗಿ ಈ ಥರ ಮಾಡೋಣ, ನೆಕ್ಸ್ಟ್ ವರ್ಷ ಮಾಡೋಣ ಅಂತ ಅವಳು ಅಂದ್ಕೊಂಡ್ಳು. ಅವಳೇ ಫಸ್ಟ್ ಪೂಜೆ ಎಲ್ಲ ಮಾಡಿದ್ಲು. ಅದಾದಮೇಲೆ ನಾನು ನಮ್ಮ ಅಕ್ಕ ಮನೆಗೆ ಹೋಗಬೇಕಿತ್ತು. ಆವಾಗ ನಾನು ಬಂದಿದ್ದು. ನಮ್ಮ ಅಕ್ಕ ಮನೆಗೆ ಹೋಗಿ ನಮ್ಮ ಅಕ್ಕ ಮನೇಲಿ ಈ ಥರ ಲಕ್ಷ್ಮಿನ ಕೂರಿಸಿದ್ರು. ತುಂಬಾ ಇಷ್ಟ ಆಯಿತು. ಅವರೆಲ್ಲ ವರ್ಷ ಗ್ರ್ಯಾಂಡಾಗಿ ಮಾಡ್ತಿದ್ರು, ಈ ವರ್ಷ ಸಿಂಪಲಾಗಿ ಮಾಡಿದ್ದಾರೆ. ಅವ್ರದ್ದು ಚೆನ್ನಾಗಿತ್ತು. ಹಾಗೆ ನಮ್ಮ ಅಕ್ಕ ರೆಡಿನೂ ಕೂಡ ಆಗಿರಲಿಲ್ಲ. ಚೆನ್ನಾಗಿದೆ, ಕಮೆಂಟ್ ಮಾಡಿ ಚೆನ್ನಾಗಿದ್ರೆ ಹೇಗಿತ್ತು ಅಂತ. ನಾನು ತೋರಿಸ್ತೀನಿ, ನಾನು ನೋಡಿ ಹೆಂಗೆ ರೆಡಿ ಆಗಿದ್ದೀನಿ, ಕಮೆಂಟ್ ಮಾಡಿ ಹೆಂಗೆ ಕಾಣಿಸ್ತೀನಿ. ನಾನೇ ಚೆನ್ನಾಗಿ ಕಾಣಿಸ್ತಿರೋದು. ಮಾಡ್ತಿದ್ದಾರೆ ಬಿರಿಯಾನಿ ನೋಡಿ. ನಮ್ಮನ್ನ ಕರೆದ್ಬಿಟ್ಟು ಅರ್ಶಿನ ಕುಂಕುಮಕ್ಕೆ ಈ ಥರ ರೆಡಿ ಆಗಿದ್ದಾರೆ ನಮ್ಮ ಅಕ್ಕ. ಇಲ್ಲಾಡೋ ನೋಡು, ವ್ಲಾಗ್ ಮಾಡಿಲ್ವಾ? ಯಾಕೆ ನಮ್ಮ ಅಕ್ಕ ಇನ್ಮೇಲೆ ವ್ಲಾಗ್ ಮಾಡಲ್ಲ ಅಂತ ಯಾರೂ ಸಪೋರ್ಟೇ ಮಾಡ್ತಿಲ್ಲ. ಸೊ ಎಲ್ಲರೂ ಹೋಗಿ TK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟು ಬಿಸಿ ಇದ್ರು ಮಾಡ್ತೀನಿ, ಯಾರು ಸಪೋರ್ಟ್ ಮಾಡ್ತೀನಿ. ಪಾಪ ಮಗು ಇಟ್ಕೊಂಡು ಮಾಡ್ತಾರೆ ನೋಡಿ. ಅವ್ರ ಮಗು ಐತೆ, ಮಗು ಬಿಟ್ಬಿಟ್ಟು ಅಡುಗೆ ಮಾಡ್ತವ್ರೆ. ಅಡುಗೆ ಮಾಡ್ಬೇಕು ಅಂತ ಸೀರೆ ಬಿಟ್ಬಿಟ್ಟು ರೆಡಿ ಅದೇ ಅಪ್ಪಗೆಲ್ಲ ರೆಡಿ ಮಾಡ್ಬಿಟ್ಟು ಸಾಯಂಕಾಲ ಕುಂಕುಮಕ್ಕೆ ನೋಡಿ. ತೇಜು ಅಕ್ಕ ಅಷ್ಟೇ. ನಮ್ಮ ಮನೇಲಿ ಕೂನ್ಸಿರೋ ಲಕ್ಷ್ಮಿ ಇದು. ಈ ಪ್ರಿಪ್ರೇಷನ್ ಎಲ್ಲ ತೇಜುದೆ, ನಾನಿರಲಿಲ್ಲ. ನಾನು ಯಾವ ಥರ ರೆಡಿಯಾಗಿದ್ದೀನಿ. ಸೊ ಇವಾಗ ನನ್ನ ಮಗಳು ಎಲ್ಲ ಹೋಗಿದ್ದಾಳೆ. ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸುಮ್ಮನೆ ಕುತ್ಕೊಬಿಡೋದು ಅಷ್ಟೇ. ಮಗು ಇರೋದ್ರಿಂದ ಡ್ರೆಸ್ ಜೊತಿರೋಕ್ಕಾಗಲ್ಲ. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಬ್ಬಕ್ಕೆ ಈ ಸುಂದರಿ ಬಂದ್ಬಿಟ್ಟವಳೆ ಬಾರೆ ಅರ್ಶಿನ ಕುಂಕುಮ ತಗೋಗುವೆ. ಅಕ್ಕನ ಮನೆಗೆ ಅರ್ಶಿನ ಕುಂಕುಮ ತಗೊಳಕ್ ಬಂದಿದ್ವಿ. ಇವಾಗೆಲ್ಲ ಆಯಿತು. ತೇಜು ನೋಡಿ ಹುಡುಗ ಇಲ್ಲ, ಇವನು ನನಗೇನೋ ಥರ ಆಡ್ತವನು. ಮಗಳು ಫೋಟೋ ನೋಡಿ ಕಾಸನ್ ಸರೆಲ್ಲ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ಲು.